ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾ ಚಂದ್ರ. ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಏನಂದರೆ ದಿವ್ಯತ್ಗೆ ತುಂಬ ಜ್ವರ ಇದೆ. ಇವತ್ತು ಆ್ಯಕ್ಚುಲಿ 5th ಡೇ ಅವನಿಗೆ. ಅದಕ್ಕೆ ಬ್ಲಡ್ ಟೆಸ್ಟ್ ಬುಕ್ ಮಾಡಿದ್ದೀನಿ. ತುಂಬ ಕ್ರ್ಯಾಂಕಿ ಆಗಿದ್ದಾನೆ, ಮಾತಾಡಿದ್ರೆ ಅಳ್ತಾ ಇದ್ದಾನೆ. ಯಾಕಂದರೆ ಜ್ವರ ಅಲ್ವಾ, ಅದಕ್ಕೆ ನಾನು ಈಗಂತೂ ಎಲ್ಲ ಕಡೆ ವೈರಲ್ ಫೀವರ್ ಆಗಿದೆ ಅಲ್ವಾ, ಅದಕ್ಕೆ ನನಗೆ ಭಯ ಆಯಿತು. ಅದಕ್ಕೆ ಡಾಕ್ಟರ್ ಹೆಂಗಿದ್ರು ಡೆಂಗ್ಯೂ ಟೆಸ್ಟು ಮತ್ತು ಮೆಕ್ಕೆಜ್ವರ ಟೆಸ್ಟ್ ಎಲ್ಲ ಇರುತ್ತಲ್ಲ, ಅದನ್ನು ಬರೆದು ಕೊಟ್ಟಿದ್ದಾರೆ. ಅದಕ್ಕೆ ಇವಾಗ ಒಂದು 7 o'clock ಹಂಗೆ ಬಂದು ಬ್ಲಡ್ನ ಸ್ಯಾಂಪಲ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಮೀನ್ ವೈಲ್ ನಾನು ಆ್ಯಕ್ಚುಲಿ ಅಪ್ಪ ಅಮ್ಮನೂ ಬಂದರು. ನನಗೆ ಅದೊಂಥರ ದೊಡ್ಡ ಸಪೋರ್ಟ್ ಅಂತ ಅನ್ನಿಸ್ತು. ಏನಕ್ಕಂದರೆ ಇವ್ನಿಗೆ ಹುಷಾರಿಲ್ದಿರುವಾಗ ನನಗೆ ಅರ್ಧ ಒಂಥರ ಟೆನ್ಷನ್ ಆದಂಗೆ ಆಗೋಗುತ್ತೆ. ಬಟ್ ಆ ಅಮ್ಮ ಇರೋದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ, ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾನು ಟೈಟಲಲ್ಲೇ ನೀವು ನೋಡಿರ್ಬೋದು, ನಾವು ಆ್ಯಕ್ಚುಲಿ ಮನೆ ಹುಡುಕ್ತಾ ಇದ್ದೀವಿ ಮೂವ್ ಆಗೋಕ್ಕೆ. ಅದಕ್ಕೆ ಈ ಮನೆನ ನೋಡ್ಕೊಂಡು ಬಂದ್ವಿ. ನಿಮಗೆ ಫಸ್ಟು ಮನೆ ತೋರಿಸ್ಬಿಡ್ತೀನಿ ಆ್ಯಂಡ್ ನೆಕ್ಸ್ಟ್ ರೀಸನ್ ಹೇಳ್ತಾ ಹೋಗ್ತೀನಿ ಯಾಕೆ ನಾವು ಶಿಫ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಇದು ನಾವೇನಿದ್ದೇವೆ ಎಲ್ಲ ಸೊಸೈಟಿ, ಅದೇ ಸೊಸೈಟಿಲಿರೋ ಮನೆ. ಇದು ಬಂದು ಡ್ಯೂಪ್ಲೆಕ್ಸ್, ಅಂದರೆ ನಮ್ಮ ಮನೆ ಈಗ ಕರೆಂಟ್ಲಿ ಹೆಂಗಿದೆ ಅದೇ ಥರ, ಬಟ್ ಸ್ವಲ್ಪ ದೊಡ್ಡದಿದೆ. ಹೇಳ್ಬೇಕಂದ್ರೆ ಕಂಪ್ಯಾರಿಟಿವ್ಲಿ ದೊಡ್ಡದಿದೆ. ಸೊ ನೋಡಿ, ಇದು ಎಂಟ್ರೆನ್ಸ್ ಬರುತ್ತೆ. ಬಟ್ ದಿಸ್ ಇಸ್ ಇನ್ 31st ಫ್ಲೋರ್, ಆಯಿತಾ. ಹೈ ರೈಸ್ ಬಿಲ್ಡಿಂಗ್ ಅಲ್ಲ, ಸ್ವಲ್ಪ ಮೇಲಿದೆ. ಇದು ಬಂದು ಹಾಲು. 2 ಏರಿಯಾ ಏನಿದೆ, ಈ 2 ಏರಿಯಾನೂ ಬಂದು ಹಾಲ್ ಇರೋದು. ಮತ್ತು ಅಫ್ಕೋರ್ಸ್ ಇದು ಬಾಲ್ಕನಿ. ನನಗೇನಂದರೆ ಲಿವಿಂಗ್ ಏರಿಯಾ ಸ್ವಲ್ಪ ದೊಡ್ಡದೇ ಇದೆ, ಬಟ್ ಈ ಡಿವೈಡರ್ ಹಾಕಿದಾರಲ್ಲ ಅದಕ್ಕೆ ಸ್ವಲ್ಪ ಚಿಕ್ಕದು ಅನ್ನಿಸ್ತಾ ಇದೆ. ಮತ್ತು ಇಲ್ಲಿ ಇನ್ನೊಂದು ಚಿಕ್ಕ ರೂಮ್ ಮಾಡಿದ್ದಾರೆ. ಅದನ್ನು ಸ್ಟೋರೇಜ್ ರೂಮ್ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ದೇವ್ರ ಮನೆ ಥರ ಆದ್ರೂ ಯೂಸ್ ಮಾಡ್ಕೋಬೋದು. ಮತ್ತು ಇದು ಬಂದು ಕಿಚನ್ನು. ಸೊ ನಾನು ಹೇಳ್ದಂಗೆ ಫಸ್ಟ್ 31st ಫ್ಲೋರಲ್ಲಿರೋದ್ರಿಂದ ನೋಡಿ, 31st ಫ್ಲೋರಿಂದ ಹೆಂಗೆ ವ್ಯೂ ಬರುತ್ತೆ ಅಂತ. ಆ್ಯಕ್ಚುಲಿ ಇಲ್ಲಿ ಈ ಬಿಲ್ಡಿಂಗಲ್ಲಿ 33 ಫ್ಲೋರ್ಸ್ ಇರೋದು. ಸೊ 33 ಫ್ಲೋರ್ಸಲ್ಲಿ ಇದು 31st ಬರುತ್ತೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಫೇಸಿಂಗ್ ಅಂತಲೇ ಹೇಳ್ಬೋದು. ಬಟ್ ಆಫ್ಕೋರ್ಸ್ ನಾವು ನೋಡಿದ್ರೆ ಆವಾಗ ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತೆ. ಸನ್ಲೈಟ್ ಅಂತೂ ಸೂಪರಾಗಿದೆ. ನಮ್ಮ ಮನೇಲಿ ಕರೆಂಟ್ಲಿ ಇರೋ ಮನೇಲಿ ಸನ್ಲೈಟ್ ಬರೋಲ್ಲ ಅಲ್ವಾ, ಬಟ್ ಈ ಮನೇಲಿ ತುಂಬ ಚೆನ್ನಾಗಿ ಸನ್ಲೈಟ್ ಬರ್ತಾ ಇದೆ. ಮತ್ತು ಇದು ಗ್ರೌಂಡ್ ಫ್ಲೋರ್, ಅಂದರೆ ಇದು ಫಸ್ಟ್ ಏನು ಹೇಳ್ತಾರಪ್ಪ, ಈ ಫಸ್ಟ್ ಮನೆಯಲ್ಲಿ ಫ್ಲೋರ್ ಏನಿದೆ ಅಲ್ವಾ, ಅಲ್ಲಿ ಕೆಳಗಡೆ ಫ್ಲೋರಲ್ಲೇ ಇದಿದೆ, ಒಂದು ರೂಮ್ ಇದೆ. ಈಗ ಅಪ್ಪ ಅಮ್ಮ ಬಂದರೆ ಎಲ್ಲ ಅವ್ರಿಗೆ ಹತ್ತಿ ಇಳಿಯೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಬಟ್ ಈ ಮನೇಲಿ ಏನಂದರೆ ಕೆಳಗಡೆನೇ ಫ್ಲೋರ್ ಇದೆ. ಸೊ ಅದರಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಈಸಿ ಆಗುತ್ತೆ ವಯಸ್ಸಾದವ್ರಿಗೆಲ್ಲ. ನಮ್ಮ ಅಪ್ಪ ಅಮ್ಮ ಬಂದಾಗ ಅಥವಾ ಇವ್ರ ಅಪ್ಪ ಅಮ್ಮ ಬಂದಾಗ ಮೇಲೆ ಕೆಳಗೆ ಹತ್ತಕ್ಕಾಗಲ್ಲ ಅಂತ ಅಂದರೆ ಇದೊಂದು. ಆ್ಯಂಡ್ ಇಂಟೀರಿಯರ್ಸು ಅಷ್ಟೇ ಕ್ವೈಟ್ ಡೀಸೆಂಟಾಗಿ ಮಾಡಿಸಿದ್ದಾರೆ. ಕೆಳಗಡೆ 1 ರೂಮ್ ಇದೆ ಆ್ಯಂಡ್ ಮೇಲ್ಗಡೆ ಬಂದು 2 ರೂಮ್ ಇದೆ. ಸೊ ಇದು ಬೇಸಿಕಲಿ 3 BHK ಮನೆ ಅಂತ. ಆ್ಯಂಡ್ ನೋಡಿ, ಈಗ ಈ ಥರ ಸ್ಟೇರ್ಸ್ ಹತ್ತು ಬಂದರೆ, ಸೊ ಇದು 31st ಮತ್ತು 32nd ಫ್ಲೋರ್ ಆಗುತ್ತೆ. ಆ್ಯಕ್ಚುಲಿ ಫ್ಲೋರ್ ಲೆಕ್ಕ ಹಾಕ್ಕೊಳ್ಳೋದಾದರೆ ಇದು ಬಂದು ಮಾಸ್ಟರ್ ಬೆಡ್ರೂಮ್. ನಾನು ನಿಮ್ಗೇನು ತೋರಿಸ್ತಾ ಇದ್ದೀನಿ, ಆ್ಯಕ್ಚುಲಿ ತುಂಬ ದೊಡ್ಡದಿದೆ. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ಗೂ ಕೂಡ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಇದಾದಮೇಲೆ ಇಲ್ಲಿ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ಅಗೇನ್ ವಾಕಿನ್ ಬಾತ್ರೂಮ್ ಇರೋದು. ಎಲ್ಲ ರೂಮ್ಗಳಿಗೂ ಅಷ್ಟೇ ವಾಕಿನ್ ವಾರ್ಡ್ರೋಬ್ ವಿತ್ ಬಾತ್ರೂಮ್ ಇದೆ. ನೋಡಿ, ಈ ಥರ ಬರುತ್ತೆ. ಸೊ ದ್ಯಾಟ್ ರೂಮಲ್ಲಿ ಸ್ಪೇಸ್ ವೇಸ್ಟ್ ಆಗಬಾರ್ದು ವಾರ್ಡ್ರೋಬ್ಗೆ ಅಂತ ಈ ಥರ. ಆ್ಯಂಡ್ ಇದಕ್ಕೆ ಜೊತೆಗೆ ಬಾತ್ರೂಮ್ ಪ್ಲಸ್ ಬಾತ್ ಟಬ್ ಕೂಡ ಇದೆ. ಈ ಥರ ಈ ಮನೆನ ನೋಡಿದ್ವಿ. ಆ್ಯಕ್ಚುಲಿ ನಮಗೂ ಇಷ್ಟ ಆಯಿತು. ಸೊ ರೆಂಟ್ ಡೀಟೇಲ್ಸ್ ಇದು ಬಂದು ನೋಡಿ, ಇದು ಇನ್ನೊಂದು 3rd ಬೆಡ್ರೂಮ್ ಬರುತ್ತೆ. 3rd ಬೆಡ್ರೂಮ್ಗೂ ಅಷ್ಟೇ ಪ್ರತಿಯೊಂದು ಬೆಡ್ರೂಮ್ಗೂ ಏನಪ್ಪ ಅಂದರೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಟೋಟಲಿ ಮನೆಗೆ 3 ಬಾತ್ರೂಮ್ ಬರುತ್ತೆ, ವಿಚ್ ಇಸ್ ಗುಡ್. ಯಾರು ಗೆಸ್ಟ್ ಬಂದಾಗ ಎಲ್ಲ
ಚೆನ್ನಾಗಿ ಅನಿಸುತ್ತೆ ಅಲ್ವಾ, ಈಸಿಯಾಗಿದೆ. ಆ್ಯಂಡ್ ನನಗೆ ಈ ಮನೇದು ಇಷ್ಟ ಆಗಿದೆ ಏನಂದರೆ ಇಂಟೀರಿಯರು ಚೆನ್ನಾಗಿದೆ ಆ್ಯಂಡ್ ವೆಲ್ ಮೇಂಟೈನ್ಡ್ ಆಗಿದೆ. ಇದಕ್ಕಿಂತ ಮುಂಚೆ ಒಬ್ಬರು ರೆಂಟಿಗಿದ್ರಂತೆ. ಸೊ ಸೊಸೈಟಿ ಮಾಮೂಲಿ ನೀವು ಮುಂಚೆ ನೋಡಿರ್ಬೋದು ಸೊಸೈಟಿ. ಮನೆ ಡೀಟೇಲ್ಸ್ ಏನಿದೆ ಅದನ್ನೆಲ್ಲ ಕೊಡ್ತಾ ಹೋಗ್ತೀನಿ ಮುಂದಿನ ವ್ಲಾಗಲ್ಲಿ. ಕಮ್ಮಿಂಗ್ ಬ್ಯಾಕ್ ಟು ಇವತ್ತಿನ ಡೇ, ಆ್ಯಕ್ಚುಲಿ ನಾನು ಸಂಡೇ ಹೋಗ್ಬಿಟ್ಟು ಮನೇನ ನೋಡ್ಕೊಂಡು ಬಂದಿದ್ದು. ಆ್ಯಂಡ್ ಈ ವ್ಲಾಗ್ ಮಾಡ್ತಾ ಇರೋದು ನಾನು ಮಂಡೇ ಮಾಡ್ತಾ ಇರೋದು. ದಿವ್ಯತ್ ಇನ್ನೊಂದು ಹೊಸ್ದಾಗಿ ಏನು ಶುರು ಮಾಡ್ಕೊಂಡಿದ್ದಾನೆ ಅಂದರೆ, ಅವ್ನು ಸುಸ್ಸುಗೆ ಹೋದಾಗ ಅಥವಾ ಪಾಟಿಗೆ ಹೋದಾಗ ಯಾರನ್ನೂ ಒಳಗಡೆ ಬಿಡಲ್ಲ, ಅವನೇ ಹೋಗ್ಬಿಟ್ಟು ಬಾಗ್ಲು ಹಾಕೊಂಡ್ಬಿಡ್ತಾನೆ. ಬೈ ಮಿಸ್ಟೇಕು ನಾವು ಒಳಗಡೆ ಹೋಗಂಗಿಲ್ಲ, ತುಂಬ ಜೋರಾಗಿ ಕಿರ್ಚೋದು ಹಠ ಮಾಡೋದು ಎಲ್ಲ ಮಾಡ್ತಾನೆ. ಸೊ ಮೊನ್ನೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇತ್ತು, ಅಲ್ಲಿಗೆ ಹೋದಾಗ ಅವ್ರನ್ನ ಕೇಳಿದೆ ಏನು ಸ್ಕೂಲಲ್ಲೂ ಹೀಗೆ ಮಾಡ್ತಾನ ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ ಆಯಾ ಯಾವಾಗಲೂ ಮಕ್ಳ ಜೊತೆ ಒಳಗಡೆ ಹೋಗ್ತಾರೆ ಅಂತ. ಯಾಕಂದರೆ ನಂಗೆ ಒಂದು ಸ್ವಲ್ಪ ಭಯ ಇತ್ತು, ಸ್ಕೂಲಲ್ಲಿ ಈ ಥರ ಬಾಗ್ಲು ಹಾಕ್ಕೊಂಡ್ಬಿಟ್ರೆ ಒಂಥರ ಡೇಂಜರ್ ಅಲ್ವಾ ಅಂತ. ಬಟ್ ಮನೇಲಂತೂ ಯಾರನ್ನೂ ಅಲೌ ಮಾಡಲ್ಲ. ಚಿಕ್ಕದಾಗ ಹಾಕು ಸಾಕು. ಇವತ್ತಿಗೆ ಚಿಕ್ಕ ಮಗುವಿಂದ ನನ್ನ ಫೇವ್ರೇಟ್ ಅಂದರೆ ದೋಸೆನೇ. ಅದಕ್ಕೆ ಈಗಂತೂ ಹುಷಾರು ತಪ್ಪಿದ್ಮೇಲೆ ದೋಸೆ ಬಿಟ್ಟು ಏನೂ ತಿಂತಾಯಿಲ್ಲ, 3 ಹೊತ್ತು ದೋಸೆ ತಿಂತಾನೆ. ಸ್ವಲ್ಪ ಹಿಂಸೆ ಮಾಡಿ ನಾನು ಇವತ್ತು ಮಧ್ಯಾಹ್ನ ಪಾಸ್ತಾ ಅಂತ ತಿನ್ನಿಸಿದ್ದೆ. ಇವರಂತೂ ಕೇಳಲೇಬೇಡಿ, ಎಷ್ಟು ಹೆಕ್ಟಿಕ್ ಅಂದರೆ ಟೀ ಕುಡಿಯೋಕ್ಕೂ ಯಾವತ್ತೂ ಕೆಳಗಡೆ ಬರಲ್ಲ. ಅದಕ್ಕೆ ನಾನೇ ಮೇಲ್ಗಡೆ ತೊಗೊಂಡೋಗಿ ಟೀ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಡ್ತೀನಿ. ಸೊ ನಿಮ್ಗೆ ಹೇಳ್ತೀನಿ ಏನಕ್ಕೆ ನಾವು ಮನೆಯನ್ನು ನೋಡ್ತಾ ಇರೋದು ಅಂದರೆ, ಫಸ್ಟ್ ಆಫ್ ಆಲ್ ನನಗೆ ಈ ಮನೆ ತುಂಬ ಚಿಕ್ಕದಂತ ಅನ್ನಿಸ್ತಾ ಇದೆ. ಮತ್ತು ಈಗ ನೋಡಿ ಅಪ್ಪ ಅಮ್ಮ ಬಂದಿದ್ದಾರಲ್ವ, ಅಪ್ಪ ಅಮ್ಮ ಬಂದಾಗಲೂ ಅಷ್ಟೇ ತುಂಬ ಚಿಕ್ಕದು ಅನಿಸುತ್ತೆ. ಪ್ಲಸ್ ನನ್ನ ಜೊತೆ ಈಗ ಲಿವ್ ಇನ್ ಮೇಡ್ ಇದ್ದಾರಲ್ವ, 24/7 ಇಲ್ಲೇ ಇರ್ತಾರೆ. ಅವ್ರಿಗೂ ಅದಕ್ಕೆ ನಮ್ಮ ಮನೆ ಇನ್ನೂ ಆ್ಯಕ್ಚುಲಿ ಚಿಕ್ಕದು ಅನಿಸ್ತಾ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ಅಪ್ಪ ಅಮ್ಮ ಈ ನಡುವೆ ಬರ್ತಾ ಇಲ್ಲ ಮುಂಚೆ ಅಷ್ಟು. ಏನಕ್ಕಂದರೆ ಅವ್ರಿಗೆ ಮೇಲೆ ಕೆಳಗೆ ಓಡಾಡೋದು ಕಷ್ಟ ಆಗುತ್ತೆ, ರೂಮ್ ಇರೋದು ಮೇಲೆ. ಆ್ಯಂಡ್ ಬಾತ್ರೂಮ್ ಬಂದು ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿದೆ. ಸೊ ಅವ್ರಿಗೆ ಬಾತ್ರೂಮ್ ಯೂಸ್ ಮಾಡೋಕ್ಕಾಗಲ್ಲ, ಪ್ರತಿ ಸತಿ ಕೆಳಗೆ ಬಂದ್ಬಿಟ್ಟು ಯೂಸ್ ಮಾಡಬೇಕು. ಸೊ ಈ ಥರ ಕೆಲವು ಕನ್ಸರ್ನ್ಗಳಿದ್ದಾವೆ. ಅದಕ್ಕೆ ನಾನು ಇವ್ರಿಗೆ ಹೇಳಿದೆ, ನಾವಿರೋ ಮನೆನ ಈಗ ಬಾಡಿಗೆ ಕೊಟ್ಬಿಟ್ಟು ಬೇರೆ ಯಾವ್ದಾದ್ರು ಇಲ್ಲೇ ಇದೆ ಸೊಸೈಟಿಲೇ ಒಂಚೂರು ದೊಡ್ಡದಾಗಿರೋ ಮನೆ ನೋಡೋಣವಾ ಅಂತ. ಅದಕ್ಕೆ ಇವರು ಎದಕ್ಕೇನಂತೆ ನೋಡೋಣ ಬಾ ಅಂತ ಅಂದಿದ್ದಾರೆ. ಅದಕ್ಕೆ ಈಗ ನೋಡೋಕ್ಕೆ ಶುರು ಮಾಡಿದ್ದೇವೆ. ಈಗಲೇ ಅಂತ ಸರ್ಟನ್ ಇಲ್ಲ, ನಾವು ಮನೆ ಚೇಂಜ್ ಮಾಡ್ತೀವೋ ಇಲ್ವೋ ಅಂತ ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಸ್ವಲ್ಪ ಬಾಡಿಗೆ ಮತ್ತು ಅಡ್ವಾನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದಾರೆ. ಸೊ ಈಗಿನ್ನು ನಾವು ವ್ಯಾಲಿಡೇಟ್ ಮಾಡ್ತಾ ಇದ್ದೀವಿ, ನಾವು ಅದನ್ನು ಅಫೋರ್ಡ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ನೋಡಿ ಇದನ್ನು ಯಾವಾಗಲೂ ನಾನು ತುಂಬಿಡ್ತೀನಿ, ಗೊತ್ತಿರ್ಬೋದು ನಿಮಗೆ. ಬಿಂದಿಗೆಯಲ್ಲಿ ನೀರು ತುಂಬಿ ಒಂದು ಹೂವು ಹಾಕಿಡ್ತೀನಿ. ಅಮ್ಮ ಬಂದಿರೋದಕ್ಕೆ ಎಲ್ಲ ಒಂದು ರೌಂಡು ನೋಡಿ ಚೆಕ್ ಮಾಡಿ ಹೆಂಗೆ ಇಟ್ಕೊಂಡಿದ್ದೀನಿ ಮನೆ ಏನು ಅಂತೆಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿಸತ್ತಿದ್ರೆ ನಮ್ಮ ಹೆಲ್ಪ್ ಕೇಳಿ ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ನಾನು ಯಾವಾಗಲೂ ದೊಡ್ಡ ಸಾಂಬ್ರಾಣಿ ಹಾಕ್ಬಿಡ್ತಿದ್ದೆ ಇಲ್ಲಿ, ಬಟ್ ಅದು ಮನೆ ತುಂಬ ಹೊಗೆ ತುಂಬ್ಕೊಂಡ್ಬಿಡ್ತಾಯಿತ್ತು ಅಂತ ಈಗ ಈ ಚಿಕ್ಕ ಪುಟಾಣಿ ಸಾಂಬ್ರಾಣಿ ಏನಿದೆ ಅದನ್ನ ಇಡ್ತಾ ಇದ್ದೇನೆ. ಆ್ಯಕ್ಚುಲಿ ಇದೇ ಸಾಕಾಗುತ್ತೆ. ಪ್ರತಿದಿನ ಬರೀ ಶುಕ್ರವಾರ ಮತ್ತು ಮಂಗಳವಾರ ದೊಡ್ಡದು ಹಾಕೋಣ, ಮಿಕ್ಕಿದ ದಿನ ಚಿಕ್ಕದು ಹಾಕೋಣ ಅಂದ್ಕೊಂಡೆ. ಅಲ್ಲಿ ಬಿಟ್ಟಿರೋ ಸಂಪಿಗೆ ಹೂವು ಹೇಳ್ಬಿಟ್ಟಿತ್ತ, ಒಂದೇ ಮುಟ್ಟಿದ್ರೆ ಅದು ಹೊಟ್ಟೋಗುತ್ತೆ ಅನಿಸುತ್ತೆ ಅಲ್ವಾ. ನೆನ್ನೆ ಕೀಳಬೇಕಾಗಿತ್ತು, ಅದು ಚೆನ್ನಾಗಿ. ನೆನ್ನೆ ಕೀಳಬೇಕಾಗಿತ್ತು. ಚೆನ್ನಾಗಿದೆ ಬಿಡಿ, ಇಡೋಣ. ಚೆನ್ನಾಗಿ ಅರಳಿಬಿಟ್ಟಿದೆ.
ಸೊ ನಾವೀಗ ಮನೆ ನೋಡ್ಕೊಂಡು ಬಂದ್ವಿ ಅಲ್ವಾ, ಅದು 3 BHK ಇರೋದ್ರಿಂದ ಇಲ್ಲಿ ಅದಕ್ಕೆ 75,000 ಪ್ಲಸ್ 5,000 ಅಷ್ಟು ಮೇಂಟೆನೆನ್ಸ್ ಬೀಳ್ಬೋದು. ಅದನ್ನು ಕೋಟ್ ಮಾಡ್ತಿದ್ದಾರೆ. ಪ್ಲಸ್ 3 lakhs ಅಷ್ಟು ಅಡ್ವಾನ್ಸ್ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಮಗೆ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು. ಬಟ್ ಏನಂದರೆ ಅದೇ ಈ ಮನೆ ನಾವಿರೋ ಮನೆ ರೆಂಟ್ ಎಷ್ಟು ಬರುತ್ತೆ ಅದನ್ನು ನೋಡಿಕೊಂಡು ಆ ರೆಂಟನ್ನ ತೊಗೊಂಡು ಅದ್ರ ಪ್ಲಸ್ ಏನು ಬರುತ್ತೆ ಸೇರಿಸ್ಬಿಟ್ಟು ನಾವು ಅಲ್ಲಿಗೆ ಕೊಡ್ಬೋದು ಅಂತ ಅದನ್ನು ನಾನು ಇವರು ಲೆಕ್ಕ ಹಾಕೋತಾ ಇದ್ದೀವಿ. ಸೀರೆಗಳಿದಾವಲ್ವ, ಸೀರೆಗಳು ಇರೋಕ್ಕೆ ಜಾಗನೇ ಇಲ್ಲ. ಸೀರೆ ಬಟ್ಟೆ ಆಲ್ ಓವರ್ಫ್ಲೋಯಿಂಗ್, ನೋ ಸ್ಪೇಸ್. ಅದಕ್ಕೆ ಒಂಚೂರು ಆ ಕಡೆ ಇರೋ ಸೀರೆಗಳು ಅಮ್ಮ ಹೆಂಗಿದ್ರು ಬಂದಿರಲ್ವ ಅದನ್ನೆಲ್ಲ ತೆಗೆದು ಇಲ್ಲೊಂಚೂರು ಜೋಡಿಸ್ಕೊಳ್ಳೋಣ ಅಂತ ಅದೇ ಅಂದ್ಕೊಂಡೆ. ಟೆಲ್ಲಿಂಗ್ ಮೀ ಮೀನ್ಸ್ ಐ ನೀಡ್ ಅ ಬಿಗ್ಗರ್ ಹೌಸ್, ನೋ, ದಟ್ಸ್ ವೈ. Go buy, no, for rent. ಮನೆ ಚಿಕ್ಕದಾಯ್ತು ಅಂತೆ ಅದು. ಮನೆ ಚಿಕ್ಕದು, ನನಗೇನೋ ಚಿಕ್ಕದು ಅನಿಸ್ತದೆ ಮನೆ. ಸರಿಗಿದೆ. ಹಾಂ, ನನಗೆ ಚಿಕ್ಕದು ಅನಿಸ್ತದೆ ಅನ್ಸುತ್ತೆ. ಹಂಗಾರೆ ಅದು ಒಂಚೂರು ಎಲ್ಲ ಮಾಡ್ಕೊಳ್ಳೋಣ. ಬಟ್ಟೆ ಸೀರೆಗಳೆಲ್ಲ ಅಲ್ಲೊಂಚೂರು ಜಾಗ ಮಾಡಿದ್ದೀನಿ, ಒಂಚೂರು ಚೆನ್ನಾಗಿರೋ ಸೀರೆಗೆ. ಎಲ್ಲ ಒಳ್ಳೊಳ್ಳೆ ಸೀರೆ, ರೇಷ್ಮೆ ಸೀರೆಗಳನ್ನ ಹ್ಯಾಂಗರಲ್ಲಿ ಹಾಕಿ ಹೆಂಗೆಂಗೋ ಇಟ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಅದೆಲ್ಲ ಐರನ್ ಎಲ್ಲ ಹೋದಂಗೆ ಅನಿಸ್ತದೆ. ಅದಕ್ಕೆ ಅಮ್ಮ ಹೆಂಗಿದ್ರು ಬಂದಿದ್ದಾರಲ್ವ, ಇಬ್ಬರು ಸೇರಿಕೊಂಡು ಸ್ವಲ್ಪ ಸೀರೆ ಮತ್ತು ಅದ್ರ ಜೊತೆನೇ ಬ್ಲೌಸ್ಗಳ ಜೊತೆಗೆ ಇಟ್ಟಿಲ್ಲ, ನಾನೆಲ್ಲ ಮಿಕ್ಸ್ ಮಾಡಿ ಹೆಂಗೆಂಗೋ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಎಲ್ಲ ಪೇರ್ ಮಾಡಿ ನೋಡಿ ಸೀರೆ ಎಷ್ಟು ಚೆನ್ನಾಗಿದೆ ರೇಷ್ಮೆ ಸೀರೆ ಅಂತ. ಆ್ಯಕ್ಚುಲಿ ಹ್ಯಾಂಗರ್ ಒಳ್ಳೆ ಕ್ವಾಲಿಟಿ ತರಿಸಿಲ್ಲ ನಾನು, ಯಾವುದೋ ಒಂದು ಡಬ್ಬ ಕ್ವಾಲಿಟಿ ತರಿಸಿದ್ದೀನಿ. ಅದರಿಂದ ನೋಡಿ ಸೀರೆ ಏನಿದ್ದಾವೆ ಅಲ್ವಾ ಅದ್ರದ್ದು ಫುಲ್ಲು ಐರನ್ ಓದಂಗೆ ಆಗ್ಬಿಟ್ಟಿದೆ. ಯಾವಾಗಾದ್ರೂ ಒಂದು ಸತಿ ಫ್ರೀಯಾಗಿದ್ದಾಗ ಫುಲ್ಲು ಸ್ಯಾರೀಸ್ ವೀಡಿಯೋ ಮಾಡ್ತೀನಿ. ನಿಮಗೆ ಬೇಕಾ ಅಂತ ಕಮೆಂಟ್ ಮಾಡಿ, ಅಂದರೆ ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸು ನೀವು ನೋಡಬೇಕಾ ಅಂತ. ಸುಮಾರು ಸ್ಯಾರೀಸ್ ನಾನು ಹಾಕ್ಕೊಂಡಿರೋದು ನೋಡಿರ್ತೀರ, ಬಟ್ ಸ್ಟಿಲ್ ಕೆಲವು ಸ್ಯಾರೀಸ್ ಇನ್ನೂ ಇದ್ದಾವೆ, ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಅದ್ರದ್ದು. ಈ ರೂಮ್ ಅಂತೂ ಕೇಳಲೇಬೇಡಿ. ಆ್ಯಕ್ಚುಲಿ ದಿವ್ಯ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ರೂಮ್ ಬಂದು ಇದು. ಅದಕ್ಕೆ ಅವನು ನೋಡಿ ಎಲ್ಲ ವಾಲ್ಪೇಪರ್ ಆ ಕಡೆ ಸೈಡ್ ಕಿತ್ತಾಕಿರೋದು, ಗೀಜಿರೋದು, ಒಂಥರ ರೂಮ್ ಅಂತೂ ಔಟ್ ಆಫ್ ಶೇಪ್ ಆಗೋಗಿದೆ. ಈಗ ನಾವೇನೇ ಆದ್ರೂ ಈಗ ಈ ಮನೆ ನಾವು ಬೇರೆಯವ್ರಿಗೆ ರೆಂಟ್ ಕೊಡಬೇಕು ಅಂದ್ರೂ ಇದರಲ್ಲೂ ಮನೇಲಿ ಸ್ವಲ್ಪ ಯಾಕಂದರೆ ನಾವು 3 yearsಯಿಂದ ಇದ್ದೀವಿ ಅಲ್ವಾ, 3-3.5 ವರ್ಷ ಆಗ್ತಾ ಬಂತು. ಅದಕ್ಕೆ ಸುಮಾರು ಡ್ಯಾಮೇಜ್ಗಳಾಗಿದ್ದಾವೆ. ಆ್ಯಂಡ್ ಪೇಂಟ್ ಎಲ್ಲ ಒಡಿಸಿ ಬಾತ್ರೂಮ್ ಗ್ಲಾಸಸ್ ಎಲ್ಲ ಸ್ವಲ್ಪ ಇದಾಗಿದೆ. ಅದನ್ನೆಲ್ಲ ಸರಿ ಮಾಡಿಸಿನೇ ನಾವು ಕೊಡಬೇಕು. ನಾನಿದೆ ಅಲ್ಲ ನೋಡಿ ಸೀರೆಗಳು ಇದೆಲ್ಲ ಜೋಡಿಸ್ಕೋಬೇಕು. ಈಗ ಸುಮಾರು ಸೀರೆಗಳಿದ್ದಾವೆ. ಮಮ್ಮಿ ನೋಡಿದೆ ಎಷ್ಟು ಒಳ್ಳೆ ಸೀರೆ ನೀಟಾಗಿಟ್ಬಾರ್ದ. ಅದು ಇನ್ನೊಂದು ಪಿಂಕ್ ಬ್ಲೌಸ್ ಸಿಗ್ತಾ ಇಲ್ಲ ಅಲ್ವಾ? ಇವೆಲ್ಲ ಚೆನ್ನಾಗಿರೋ ಹ್ಯಾಂಗರ್ಗೆ ಹಾಕಿಟ್ಬಿಡು. ನೋಡಿ ಇದು ಅವಳು ಗೌತಮಿ ಎಲ್ಲ ಕೊಟ್ಟಿರೋದು ನನಗೆ ಬ್ಲೌಸ್ಗಳು. ಸ್ಲೀವ್ಲೆಸ್ಗೆ ಸ್ಲೀವ್ಸ್ ಇಲ್ಲ ಅನ್ಸುತ್ತಿದ್ದು ಅಲ್ವಾ? ಎಷ್ಟು ಚೆನ್ನಾಗಿದೆ. ಫ್ಯಾಷನ್ ಪಾಪ. ಅದೇನೋ ನನಗೇನೆ ಸ್ಲೀವ್ಲೆಸ್ ಹಾಕೊಳ್ಳೋಕ್ಕೆ ಚೆನ್ನಾಗಿದೆ. ಇದಂತೂ ಕರೆಕ್ಟ್ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿದೆ. ಇನ್ನೊಂದು ಕೊಟ್ಟವಳೆ ಅನ್ಸುತ್ತೆ, ತೋರ್ಸು.
ಅದು ಎಷ್ಟು ಚೆನ್ನಾಗಿದೆ ನೋಡು ಬ್ಲೌಸ್. ಗೊತ್ತಾ ಪರ್ಪಲ್ ಕಲರ್ ಸೀರೆಗೆ ಮೈಸೂರು ಸಿಲ್ಕ್ ಇದಕ್ಕೆಲ್ಲ. ಅಯ್ಯೋ ಸ್ಲೀವ್ಲೆಸ್ ಅಲ್ಲ, ಇದಕ್ಕೆ ಸ್ಲೀವ್ಸ್ ಇಡಿಸ್ಬಿಡ್ಬೋ. ಅಯ್ಯೋ ಮಮ್ಮಿ, ನಾನು ಇನ್ನೊಂದು ಬ್ಲೌಸ್ ಕೊಟ್ಟಿದ್ದೆ ಅವ್ನಿಗೆ ಸ್ಲೀವ್ಸ್ ಹಾಕೊಡು ಅಂತ, ನೋಡು ಮರ್ತೇ ಹೋಗಿದ್ದೀನಿ, ಅದನ್ನು ಕೇಳಬೇಕು. ಇದಕ್ಕೂ ಸ್ಲೀವ್ಸ್ ಹಾಕ್ಸ್ಬಿಟ್ರೆ ಚೆನ್ನಾಗಿರುತ್ತೆ. ಯಾವ್ದಾದ್ರು ಸೀರೆಗೆ ಹಾಕೋಬೋದು ಜೊತೆ ಮಾಡ್ಕೊಂಡು. ಮಾಡ್ತೀನಿ ಯಾವಾಗಾರು ವಿಡಿಯೋ. ಸ್ಲೀವ್ಸ್ ಹಾಕ್ಸೋ ಬದಲು ಹಿಂಗೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಪಾಪ. ಏನು ಹೇಳು? ಬ್ಲೌಸು ಸ್ಲೀವ್ಲೆಸ್. ಅದೇನೋ ನನಗೆ ಸ್ಲೀವ್ಲೆಸ್ ಸ್ಯಾರಿ ಅನ್ಬಲ್, ನನಗೆ ನೀಟಾಗಿರ್ಬೇಕಾದ್ರೆ ಸ್ಲೀವ್ಲೆಸ್ ಏನೋ ಅಷ್ಟು ಇಷ್ಟ ಆಗಲ್ಲ. ಮಾತಾಡ್ಕೊಂಡು ನಾನು ಅಮ್ಮ ಎಲ್ಲ ಮುಗಿಸಿದ್ವಿ ಕೆಲಸನ, ಎಲ್ಲ ಜೋಡಿಸ್ಕೊಂಡು ಆಯಿತು. ಈಗ ನೆಕ್ಸ್ಟ್ ಕೆಳಗೆ ಹೋಗ್ಬಿಟ್ಟು ಊಟದ ನೋಡಬೇಕು. ಆಗಲೇ 8 ಗಂಟೆ ಆಗ್ತಾ ಬಂತು. ನಾನು ಅಮ್ಮ ಮುದ್ದೆ ತಿನ್ನೋಣ ಅಂದ್ಬಿಟ್ಟು ಮುದ್ದೆ ಮಾಡ್ಕೋತಾ ಇದ್ದೀವಿ. ಪ್ಲಸ್ ಇವ್ರಿಗೆ ಚಿಕನ್ ಒಂದು ಸ್ವಲ್ಪ ಚಿಕನ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮ್ಯಾರಿನೇಟ್ ಮಾಡಿಡ್ತಾ ಇದ್ದೀನಿ. ಏನಂದರೆ ಅದೇನೆ ನಮ್ಮ ಮನೇಲಿ ಅಪ್ಪ ಮತ್ತು ಇವ್ರಿಗೆ ಶುಗರ್ ಇದೆ ಅಲ್ವಾ, ಅದಕ್ಕೆ ಅವ್ರಿಗೆ ಚಪಾತಿ ಮತ್ತು ಅದು ಕಾಲಿಫ್ಲವರ್ ಪಲ್ಯನ ಮಾಡಿಸಿದ್ದೀನಿ. ಮತ್ತು ನಾನು ಅಮ್ಮ ಮತ್ತು ಕಾಮಾಕ್ಷಿ 3 ಜನ ಮುದ್ದೆ ತಿನ್ಕೊಳ್ಳೋಣ ಅಂತ ಮುದ್ದೆ ಮಾಡ್ಕೋತಾ ಇದ್ವಿ. ಮಧ್ಯಾಹ್ನದ್ದು ಸಾರೇನಿತ್ತು ಅದಿತ್ತು. ಮತ್ತು ಅಗೇನ್ ದಿವ್ಯತ್ಗೆ ಏನಾದ್ರು ಸಪ್ರೇಟ್ ಮಾಡಿಕೊಡ್ಬೇಕು. ಅವ್ನು ತಿನ್ನೋದೇ ಕಷ್ಟ, ಅದಕ್ಕೆ ಏನಪ್ಪ ಕೊಡೋದು, ಹಂಗೇ ಗೋಧಿ ದೋಸೆ ಥರ ಹಾಕ್ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ನಾನು ಈ ನಡುವೆ ಚಿಕನ್ ಏನು ಬರುತ್ತಲ್ವ, ಆ ಚಿಕನ್ನ ಈ ಥರ ಏರ್ ಫ್ರೈಯರಲ್ಲೇ ಹಾಕ್ಬಿಡ್ತೀನಿ. ಒಂದೇನು ಅಡ್ವಾಂಟೇಜ್ ಅಂದರೆ ಜಾಸ್ತಿ ಆಯಿಲ್ ತೊಗೊಳ್ಳಲ್ಲ. ಇನ್ನೊಂದೇನೆಂದರೆ ಚೆಕ್ ಮಾಡ್ತಾನೆ ಇರಬೇಕು ಅಂತ ಏನಿಲ್ಲ, ಹಾಕಿ ಬಿಟ್ಬಿಟ್ರೆ ಅದ್ರ ಪಾಡು ಅದು ಆಗ್ತಾ ಇರುತ್ತೆ. ಸೊ ಒಂದು ಸ್ವಲ್ಪ ಲಾಂಗ್ ಟೈಮ್ ತೊಗೊಳುತ್ತೆ, ಯಾಕಂದರೆ ಚಿಕನ್ ಬೇಯಬೇಕಲ್ವ. ಇಲ್ಲಾಂದರೆ ದಟ್ಸ್ ಓಕೆ, ಒಂದು ಸ್ವಲ್ಪ ಟೈಮಲ್ಲೇ ಆಗೋಗುತ್ತೆ. ಅಂದರೆ ಅಟ್ಲೀಸ್ಟ್ 1 hour ಬೇಕು ಅಂತ ಅನ್ನಿ ಇಷ್ಟು ಚಿಕನ್ನ ಮಾಡೋಕ್ಕೆ. 1 hour ಅಲ್ಲ, 45 minutes ಆಗುತ್ತೆ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಏನಾಯಿತು ಅಂದರೆ ಕೊನೆಯಲ್ಲಿ ಅಡುಗೆಗಳೇನಾಗುತ್ತೆ ಗೊತ್ತಾ, ಒಂದು ಇವ್ರಿಗೆ ಮತ್ತು ನಮ್ಮ ಅಪ್ಪನಿಗೆ ಶುಗರ್ ಇದೆ ಅಲ್ವಾ, ಸೊ ಅವ್ರಿಗೆ ಚಪಾತಿ ಮಾಡಿದ್ವಿ. ಆಮೇಲೆ ನನಗೆ ಯಾಕೋ ಚಪಾತಿ ಎಲ್ಲ ಸೇರಲ್ಲ ಅಂದ್ಬಿಟ್ಟು ಸರಿ ಮುದ್ದೆ, ನಾನು ಅಮ್ಮ ಮುದ್ದೆ ಮಾಡ್ಕೊಂಡ್ವಿ. ರೈಸ್ ಮಾಡಿದ್ವಿ. ಆಮೇಲೆ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲ ಒಂದೊಂದು ಸತಿ ಹೆಂಗಾಗುತ್ತೆ ಅಂದರೆ, ರಾತ್ರಿ ಟೈಮಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಊಟ ಒಂದೊಂದು ಅಡುಗೆ ಮಾಡೋಷ್ಟರಲ್ಲಿ ಎಲ್ಲ ಕಾಮಾಕ್ಷಿ ಮೇಲೇ ಹಾಕೋಕ್ಕಾಗಲ್ಲ. ನಾವು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಅಡುಗೆ ಎಲ್ಲ ಮಾಡಿ ಮುಗೀತು. ಸೊ ಮುಗೀತು ಇವತ್ತಿನ ವ್ಲಾಗು. ಹೆಂಗೆ ಅನ್ನಿಸ್ತು, ಮನೆ ತೋರಿಸಿದ್ದೀನಲ್ವ, ನಿಮ್ಗೆ ಇಷ್ಟ ಆಯಿತಾ ಏನೋ ಅಂತ ತಿಳಿಸಿ. ನನಗೂ ಇಷ್ಟ ಆಯಿತು. ಬಟ್ ಏನಂದರೆ ಒಂದು ಹೈಯರ್ ಫ್ಲೋರ್ಸ್, ತುಂಬ ಮೇಲ್ ಫ್ಲೋರಲ್ಲಿದೆ, ಅದಕ್ಕೆ ಸ್ವಲ್ಪ ಯೋಚಿಸ್ತಾ ಇದ್ವಿ. ಬಟ್ ಇನ್ನೂ ಮನೆಗಳು ಇವ್ರು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಈ ವೀಕೆಂಡಲ್ಲಿ ಇನ್ನೊಂದು 3-4 ಮನೆ ನೋಡ್ಕೊಂಬರೋಣ ಅಂತ. ಆ್ಯಕ್ಚುಲಿ ಏನಂದರೆ ನಮ್ಮ ಸ್ವಂತ ಮನೇಲಿ ನಾವು ಇಂಟೀರಿಯರೆಲ್ಲ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿರ್ತೀವಲ್ವ, ಬಾಡಿಗೆ ಮನೆಯಲ್ಲ ಅಷ್ಟು ಚೆನ್ನಾಗಿ ಮಾಡಿಸಿರಲ್ಲ. ಅದೊಂದು ಕನ್ಸರ್ನ್ ಇದೆ. ನೋಡೋಣ, ಇನ್ನು ಯೋಚಿಸ್ತಾ ಇದ್ದೀನಿ. ನೀವು ನಿಮ್ಮ ಅನಿಸಿಕೆ ತಿಳಿಸಿ ಏನು ಮಾಡಬೇಕು ಅಂತ. ಪ್ಲಸ್ ರೆಂಟು ಎಕ್ಸ್ಟ್ರಾ ಬೀಳ್ತಾ ಹೋಗ್ತಾ ಇದೆ. ಈಗ ನಾವು ಈ ಮನೆಗೆ ಎಷ್ಟು ಬಾಡಿಗೆಗೆ ಬರುತ್ತೆ ಅದೆಲ್ಲ ಕೇಳ್ಕೋಬೇಕು. ಬ್ರೋಕರ್ ಬಂದು ನಾಳೆ ಮನೆ ನೋಡಿ ಈ ಮನೆಗೆ ರೆಂಟ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಎಲ್ಲ ಪ್ಲ್ಯಾನ್ ಮಾಡೋ ಹಣೆ ಬಟ್ಟೆಲ್ಲ ಬಿದ್ದೇ ಹೋಗೈತೆ ನೋಡಿ, ಎಲ್ಲ ಬಿದ್ದು ಏನೋ ಆಗಿ ಸಂಜೆ ನೀಟಾಗಿ ಒಂದು ಸ್ವಲ್ಪ ಅಂದರೆ ಕ್ರೀಮ್ ಹಾಕ್ಕೊಂಡು ರೆಡಿ ಆಗಿದ್ದೆ ವಿಡಿಯೋ ಮಾಡೋಣ ಅಂತ. ರಾತ್ರಿ ಅಷ್ಟೊತ್ತಿಗೆ ಹಿಂಗೆ ಆಗ್ಬಿಟ್ಟಿದ್ದೀನಿ. ಸೊ ಬಾಯ್.